ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಬದಲಾವಣೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾವಾಗಲೂ ಅಸಡ್ಡೆ ತೋರುತ್ತಲೇ ಇದೆ. ಹೊಸ ಕ್ರಸ್ಟ್ ಗೇಟ್ಗಳ ಅಳವಡಿಕೆಗೆ ಮುಂದಾಗಿರುವ ಸರ್ಕಾರ ಹೊಸ ಚೈನ್ಗಳ ಅಳವಡಿಕೆಗೆ ಮೀನಾಮೇಷ ಎಣಿಸ್ತಾ ಇದೆ. ಈ ಕುರಿತು ಸ್ಟೋರಿ ಇಲ್ಲಿದೆ ನೋಡಿ. ತುಂಗಭದ್ರಾ ಕ್ರಸ್ಟ್ ಗೇಟ್ ವಿಚಾರದಲ್ಲಿ ನಿರ್ಲಕ್ಷ್ಯ ಯಾಕೆ? ಹೊಸ ಚೈನ್ ಅಳವಡಿಕೆಗೆ ಮೀನಾಮೇಷ ರೈತರು ಕಿಡಿ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಹೊಸ ಕ್ರಸ್ಟ್ ಗೇಟ್ ಅಳವಡಿಕೆಗೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಿದೆ. ಆದರೆ ಹೊಸ ಕ್ರಸ್ಟ್ ಗೇಟ್ಗಳ ಜೊತೆಗೆ ಹೊಸ ಚೈನ್ ಅಳವಡಿಕೆಗೆ ಮೀನಾಮೇಷ ಎಣಿಸ್ತಾ ಇದೆ. ತುಂಗಭದ್ರಾ ಜಲಾಶಯದ ಹೊಸ ಕ್ರಸ್ಟ್ ಗೇಟ್ ವಿಚಾರದಲ್ಲಿ ಆನೆ ಖರೀದಿಸಿ ಬಾಲಕ್ಕೆ ಬಡಿದಾಡುವಂತಹ ಸ್ಥಿತಿ ತಂದುಕೊಂಡಿದೆ ರಾಜ್ಯ ಸರ್ಕಾರ. ಗೇಟ್ ಕುಡಿಸುವ ವಿಚಾರದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಗ್ಯಾಸ್ ಕಟರ್ ಮೂಲಕ ಕ್ರಸ್ಟ್ ಗೇಟ್ ಕಟಿಂಗ್ ಮಾಡಿ ಮೇಲೆತ್ತಲು ಚಾಲನೆ ನೀಡಲಾಗಿದೆ. ಕ್ರಸ್ಟ್ ಗೇಟ್ ತೆರವು ಮಾಡಿದ ನಂತರ ಹೊಸ ಗೇಟ್ ಅನ್ನು ಅಳವಡಿಸಲಿದ್ದಾರೆ ತಂತ್ರಜ್ಞರು. ಆದರೆ ಗೇಟ್ಗಳ ಜೊತೆಗೆ ಹೊಸ ಚೈನ್ಗಳ ಅಳವಡಿಕೆಗೆ ಮೀನಾಮೇಷ ಎಣಿಸ್ತಾ ಇದೆ. ಎಲ್ಲಾ ಗೇಟ್ಗಳನ್ನ ನಿಗದಿತ ಅವಧಿಯಲ್ಲಿ ಬದಲು ಮಾಡಬೇಕು. ಅದರಲ್ಲಿ ಯಾವುದೇ ಕಾರಣಕ್ಕೂ ಇದು ಹೆಚ್ಚು ಹಾಳಾಗಿದೆ, ಇದು ಕಡಿಮೆ ಹಾಳಾಗಿದೆ, ಇದನ್ನ ಮೊದಲು ಮಾಡ್ತೇವೆ, ಇದನ್ನ ಆಮೇಲೆ ಮಾಡ್ತೇವೆ ಅನ್ನಂತ ಮಾತು ಆಗಕೂಡದು. ಕ್ರಸ್ಟ್ ಗೇಟ್ಗಳ ಜೊತೆಗೆ ಹೊಸ ಚೈನ್ಗಳು ಸಹ ತಯಾರು ಮಾಡಲು ಟೆಂಡರ್ ನೀಡಿಲ್ಲ. ಕೇವಲ ಗೇಟ್ಗಳು ಅಷ್ಟೇ ತಯಾರು ಮಾಡ್ತಿರೋ ನಾನಾ ಕಂಪನಿಗಳು ಚೈನ್ಗಳು ತಯಾರು ಮಾಡ್ತಿಲ್ಲ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಬದಲಾವಣೆಗೆ ಮುಹೂರ್ತ ನಿಗದಿಯಾಗಿದೆ. ಇದೀಗ ಹೊಸ ಚೈನ್ ಕೂಡ ಅಳವಡಿಸಲು ಒತ್ತಾಯ ಕೇಳಿ ಬರ್ತಾ ಇದೆ. ಟೆಕ್ನಿಕಲ್ ಆಗಿ ಹೇಳ್ಬೇಕಂದ್ರೆ 19 ಗ್ರೇಟ್ ಕೊಚ್ಕೊಂಡೋಗಿದ್ದು ಬಿಕಾಸ್ ಆಫ್ ಚೈನ್ ಲಿಂಕ್ ನಿಂದನೆ 3 ಹರಿದಿರೋಕ್ಕೋಸ್ಕರವಾಗಿ ಅದು ಹೋಗಿದೆ ಅನ್ನಂತ ಇವರು ಕನ್ನಾಯರ್ ವರದಿಯನ್ನು ಕೊಟ್ಟಿದಾರ. ಎಲ್ಲಾ ಗೇಟ್ಗಳು ಕೂಡ ದುರಸ್ತಿ ಬದಲಾವಣೆ ಮಾಡಬೇಕಾದ್ರೆ ಕನ್ನಾಯರ್ ರಿಪೋರ್ಟ್ ಕೊಟ್ಟಂತ ಟೈಮಲ್ಲಿ ಎಲ್ಲಾ ನೀರು ನಿಲ್ಲಿಸಬೇಕು, ಎಲ್ಲರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂದ್ರೆ ಆ ಕ್ರಸ್ಟ್ ಗೇಟ್ ಜೊತೆಲಿ ಆ ಚೈನ್ಸ್ ಕೂಡ ರಿಪೇರ್ ಆಗಬೇಕು. ಹೊಸ ಕ್ರಸ್ಟ್ ಗೇಟ್ ಮಾಡಿ ಚೈನ್ ಮಾಡದೇ ಇದ್ರೆ ಇಷ್ಟು ಹಣ ಖರ್ಚು ಮಾಡಿದ್ದು ನೀರಲ್ಲಿ ಹೋಮ ಮಾಡಿದ ಹಾಗೆ ಆಗುತ್ತೆ. ಹೊಸ ಕ್ರಸ್ಟ್ ಗೇಟ್ಗೆ ಹಳೆ ಚೈನ್ ಅಳವಡಿಕೆ ಮಾಡಿ ಮತ್ತೆ ಅನಾಹುತ ಆದರೆ ಯಾರು ಹೊಣೆ? ಹೊಸ ಕ್ರಸ್ಟ್ ಗೇಟ್ಗಳ ಜೊತೆಗೆ ಹೊಸ ಚೈನ್ ಅಳವಡಿಕೆ ಮಾಡಿ ಕ್ರಸ್ಟ್ ಗೇಟ್ಗಳನ್ನ ಕೂಡಿಸಿ ಅಂತ ಒತ್ತಾಯ ಮಾಡಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಬದಲಾವಣೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾವಾಗಲೂ ಅಸಡ್ಡೆ ತೋರುತ್ತಲೇ ಇದೆ. ಹೊಸ ಕ್ರಸ್ಟ್ ಗೇಟ್ಗಳ ಅಳವಡಿಕೆಗೆ ಮುಂದಾಗಿರುವ ಸರ್ಕಾರ ಹೊಸ ಚೈನ್ಗಳ ಅಳವಡಿಕೆಗೆ ಮೀನಾಮೇಷ ಎಣಿಸ್ತಾ ಇದೆ. ಈ ಕುರಿತು ಸ್ಟೋರಿ ಇಲ್ಲಿದೆ ನೋಡಿ. ತುಂಗಭದ್ರಾ ಕ್ರಸ್ಟ್ ಗೇಟ್ ವಿಚಾರದಲ್ಲಿ ನಿರ್ಲಕ್ಷ್ಯ ಯಾಕೆ? ಹೊಸ ಚೈನ್ ಅಳವಡಿಕೆಗೆ ಮೀನಾಮೇಷ ರೈತರು ಕಿಡಿ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಹೊಸ ಕ್ರಸ್ಟ್ ಗೇಟ್ ಅಳವಡಿಕೆಗೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಿದೆ. ಆದರೆ ಹೊಸ ಕ್ರಸ್ಟ್ ಗೇಟ್ಗಳ ಜೊತೆಗೆ ಹೊಸ ಚೈನ್ ಅಳವಡಿಕೆಗೆ ಮೀನಾಮೇಷ ಎಣಿಸ್ತಾ ಇದೆ. ತುಂಗಭದ್ರಾ ಜಲಾಶಯದ ಹೊಸ ಕ್ರಸ್ಟ್ ಗೇಟ್ ವಿಚಾರದಲ್ಲಿ ಆನೆ ಖರೀದಿಸಿ ಬಾಲಕ್ಕೆ ಬಡಿದಾಡುವಂತಹ ಸ್ಥಿತಿ ತಂದುಕೊಂಡಿದೆ ರಾಜ್ಯ ಸರ್ಕಾರ. ಗೇಟ್ ಕುಡಿಸುವ ವಿಚಾರದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಗ್ಯಾಸ್ ಕಟರ್ ಮೂಲಕ ಕ್ರಸ್ಟ್ ಗೇಟ್ ಕಟಿಂಗ್ ಮಾಡಿ ಮೇಲೆತ್ತಲು ಚಾಲನೆ ನೀಡಲಾಗಿದೆ. ಕ್ರಸ್ಟ್ ಗೇಟ್ ತೆರವು ಮಾಡಿದ ನಂತರ ಹೊಸ ಗೇಟ್ ಅನ್ನು ಅಳವಡಿಸಲಿದ್ದಾರೆ ತಂತ್ರಜ್ಞರು. ಆದರೆ ಗೇಟ್ಗಳ ಜೊತೆಗೆ ಹೊಸ ಚೈನ್ಗಳ ಅಳವಡಿಕೆಗೆ ಮೀನಾಮೇಷ ಎಣಿಸ್ತಾ ಇದೆ. ಎಲ್ಲಾ ಗೇಟ್ಗಳನ್ನ ನಿಗದಿತ ಅವಧಿಯಲ್ಲಿ ಬದಲು ಮಾಡಬೇಕು. ಅದರಲ್ಲಿ ಯಾವುದೇ ಕಾರಣಕ್ಕೂ ಇದು ಹೆಚ್ಚು ಹಾಳಾಗಿದೆ, ಇದು ಕಡಿಮೆ ಹಾಳಾಗಿದೆ, ಇದನ್ನ ಮೊದಲು ಮಾಡ್ತೇವೆ, ಇದನ್ನ ಆಮೇಲೆ ಮಾಡ್ತೇವೆ ಅನ್ನಂತ ಮಾತು ಆಗಕೂಡದು. ಕ್ರಸ್ಟ್ ಗೇಟ್ಗಳ ಜೊತೆಗೆ ಹೊಸ ಚೈನ್ಗಳು ಸಹ ತಯಾರು ಮಾಡಲು ಟೆಂಡರ್ ನೀಡಿಲ್ಲ. ಕೇವಲ ಗೇಟ್ಗಳು ಅಷ್ಟೇ ತಯಾರು ಮಾಡ್ತಿರೋ ನಾನಾ ಕಂಪನಿಗಳು ಚೈನ್ಗಳು ತಯಾರು ಮಾಡ್ತಿಲ್ಲ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಬದಲಾವಣೆಗೆ ಮುಹೂರ್ತ ನಿಗದಿಯಾಗಿದೆ. ಇದೀಗ ಹೊಸ ಚೈನ್ ಕೂಡ ಅಳವಡಿಸಲು ಒತ್ತಾಯ ಕೇಳಿ ಬರ್ತಾ ಇದೆ. ಟೆಕ್ನಿಕಲ್ ಆಗಿ ಹೇಳ್ಬೇಕಂದ್ರೆ 19 ಗ್ರೇಟ್ ಕೊಚ್ಕೊಂಡೋಗಿದ್ದು ಬಿಕಾಸ್ ಆಫ್ ಚೈನ್ ಲಿಂಕ್ ನಿಂದನೆ 3 ಹರಿದಿರೋಕ್ಕೋಸ್ಕರವಾಗಿ ಅದು ಹೋಗಿದೆ ಅನ್ನಂತ ಇವರು ಕನ್ನಾಯರ್ ವರದಿಯನ್ನು ಕೊಟ್ಟಿದಾರ. ಎಲ್ಲಾ ಗೇಟ್ಗಳು ಕೂಡ ದುರಸ್ತಿ ಬದಲಾವಣೆ ಮಾಡಬೇಕಾದ್ರೆ ಕನ್ನಾಯರ್ ರಿಪೋರ್ಟ್ ಕೊಟ್ಟಂತ ಟೈಮಲ್ಲಿ ಎಲ್ಲಾ ನೀರು ನಿಲ್ಲಿಸಬೇಕು, ಎಲ್ಲರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂದ್ರೆ
ಆ ಕ್ರಸ್ಟ್ ಗೇಟ್ ಜೊತೆಲಿ ಆ ಚೈನ್ಸ್ ಕೂಡ ರಿಪೇರ್ ಆಗಬೇಕು. ಹೊಸ ಕ್ರಸ್ಟ್ ಗೇಟ್ ಮಾಡಿ ಚೈನ್ ಮಾಡದೇ ಇದ್ರೆ ಇಷ್ಟು ಹಣ ಖರ್ಚು ಮಾಡಿದ್ದು ನೀರಲ್ಲಿ ಹೋಮ ಮಾಡಿದ ಹಾಗೆ ಆಗುತ್ತೆ. ಹೊಸ ಕ್ರಸ್ಟ್ ಗೇಟ್ಗೆ ಹಳೆ ಚೈನ್ ಅಳವಡಿಕೆ ಮಾಡಿ ಮತ್ತೆ ಅನಾಹುತ ಆದ್ರೆ ಯಾರು ಹೊಣೆ? ಹೊಸ ಕ್ರಸ್ಟ್ ಗೇಟ್ಗಳ ಜೊತೆಗೆ ಹೊಸ ಚೈನ್ ಅಳವಡಿಕೆ ಮಾಡಿ ಕ್ರಸ್ಟ್ ಗೇಟ್ಗಳನ್ನ ಕೂಡಿಸಿ ಅಂತ ಒತ್ತಾಯ ಮಾಡಿದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಬದಲಾವಣೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ಯಾವಾಗಲೂ ಅಸಡ್ಡೆ ತೋರ್ತಲೇ ಇದೆ. ಹೊಸ ಕ್ರಸ್ಟ್ ಗೇಟ್ಗಳ ಅಳವಡಿಕೆಗೆ ಮುಂದಾಗಿರುವ ಸರ್ಕಾರ ಹೊಸ ಚೈನ್ಗಳ ಅಳವಡಿಕೆಗೆ ಮೀನಾಮೇಷ ಎಣಿಸ್ತಾ ಇದೆ. ಈ ಕುರಿತು ಸ್ಟೋರಿ ಇಲ್ಲಿದೆ ನೋಡಿ. ತುಂಗಭದ್ರಾ ಕ್ರಸ್ಟ್ ಗೇಟ್ ವಿಚಾರದಲ್ಲಿ ನಿರ್ಲಕ್ಷ್ಯ ಯಾಕೆ? ಹೊಸ ಚೈನ್ ಅಳವಡಿಕೆಗೆ ಮೀನಾಮೇಷ, ರೈತರು ಕಿಡಿ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಹೊಸ ಕ್ರಸ್ಟ್ ಗೇಟ್ ಅಳವಡಿಕೆಗೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಳ್ತಿದೆ. ಆದರೆ ಹೊಸ ಕ್ರಸ್ಟ್ ಗೇಟ್ಗಳ ಜೊತೆಗೆ ಹೊಸ ಚೈನ್ ಅಳವಡಿಕೆಗೆ ಮೀನಾಮೇಷ ಎಣಿಸ್ತಾ ಇದೆ. ತುಂಗಭದ್ರಾ ಜಲಾಶಯದ ಹೊಸ ಕ್ರಸ್ಟ್ ಗೇಟ್ ವಿಚಾರದಲ್ಲಿ ಆನೆ ಖರೀದಿಸಿ ಬಾಲಕ್ಕೆ ಬಡಿದಾಡುವಂತಹ ಸ್ಥಿತಿ ತಂದುಕೊಂಡಿದೆ ರಾಜ್ಯ ಸರ್ಕಾರ. ಗೇಟ್ ಕುಡಿಸುವ ವಿಚಾರದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಗ್ಯಾಸ್ ಕಟರ್ ಮೂಲಕ ಕ್ರಸ್ಟ್ ಗೇಟ್ ಕಟಿಂಗ್ ಮಾಡಿ ಮೇಲೆತ್ತಲು ಚಾಲನೆ ನೀಡಲಾಗಿದೆ. ಕ್ರಸ್ಟ್ ಗೇಟ್ ತೆರವು ಮಾಡಿದ ನಂತರ ಹೊಸ ಗೇಟ್ ಅನ್ನು ಅಳವಡಿಸಲಿದ್ದಾರೆ ತಂತ್ರಜ್ಞರು. ಆದರೆ ಗೇಟ್ಗಳ ಜೊತೆಗೆ ಹೊಸ ಚೈನ್ಗಳ ಅಳವಡಿಕೆಗೆ ಮೀನಾಮೇಷ ಎಣಿಸ್ತಾ ಇದೆ. ಎಲ್ಲಾ ಗೇಟ್ಗಳನ್ನ ನಿಗದಿತ ಅವಧಿಯಲ್ಲಿ ಬದಲು ಮಾಡಬೇಕು. ಅದರಲ್ಲಿ ಯಾವುದೇ ಕಾರಣಕ್ಕೂ ಇದು ಹೆಚ್ಚು ಹಾಳಾಗಿದೆ, ಇದು ಕಡಿಮೆ ಹಾಳಾಗಿದೆ, ಇದನ್ನ ಮೊದಲು ಮಾಡ್ತೇವೆ, ಇದನ್ನ ಆಮೇಲೆ ಮಾಡ್ತೇವೆ ಅನ್ನಂತ ಮಾತು ಆಗಕೂಡದು. ಕ್ರಸ್ಟ್ ಗೇಟ್ಗಳ ಜೊತೆಗೆ ಹೊಸ ಚೈನ್ಗಳು ಸಹ ತಯಾರು ಮಾಡಲು ಟೆಂಡರ್ ನೀಡಿಲ್ಲ. ಕೇವಲ ಗೇಟ್ಗಳು ಅಷ್ಟೇ ತಯಾರು ಮಾಡ್ತಿರೋ ನಾನಾ ಕಂಪನಿಗಳು ಚೈನ್ಗಳು ತಯಾರು ಮಾಡ್ತಿಲ್ಲ. ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಬದಲಾವಣೆಗೆ ಮುಹೂರ್ತ ನಿಗದಿಯಾಗಿದೆ. ಇದೀಗ ಹೊಸ ಚೈನ್ ಕೂಡ ಅಳವಡಿಸಲು ಒತ್ತಾಯ ಕೇಳಿ ಬರ್ತಾ ಇದೆ. ಟೆಕ್ನಿಕಲ್ ಆಗಿ ಹೇಳ್ಬೇಕಂದ್ರೆ 19 ಗ್ರೇಟ್ ಕೊಚ್ಕೊಂಡೋಗಿದ್ದು ಬಿಕಾಸ್ ಆಫ್ ಚೈನ್ ಲಿಂಕ್ ನಿಂದನೇ 3 ಹರಿದಿರೋಕ್ಕೋಸ್ಕರವಾಗಿ ಅದು ಹೋಗಿದೆ ಅನ್ನೋಂಥದ್ದು. ಇವರು ಕನ್ನಾಯರ್ ವರದಿಯನ್ನು ಕೊಟ್ಟಿದಾರ. ಎಲ್ಲಾ ಗೇಟ್ಗಳು ಕೂಡ ದುರಸ್ತಿ ಬದಲಾವಣೆ ಮಾಡಬೇಕಾದ್ರೆ ಕನ್ನಾಯರ್ ರಿಪೋರ್ಟ್ ಕೊಟ್ಟಂತ ಟೈಮಲ್ಲಿ ಎಲ್ಲ ನೀರು ನಿಲ್ಲಿಸಬೇಕು, ಎಲ್ಲರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂದ್ರೆ ಆ ಕ್ರಸ್ಟ್ ಗೇಟ್ ಜೊತೆಲಿ ಆ ಚೈನ್ಸ್ ಕೂಡ ರಿಪೇರ್ ಆಗಬೇಕು. ಹೊಸ ಕ್ರಸ್ಟ್ ಗೇಟ್ ಮಾಡಿ ಚೈನ್ ಮಾಡದೇ ಇದ್ರೆ ಇಷ್ಟು ಹಣ ಖರ್ಚು ಮಾಡಿದ್ದು ನೀರಲ್ಲಿ ಹೋಮ ಮಾಡಿದ ಹಾಗೆ ಆಗುತ್ತೆ. ಹೊಸ ಕ್ರಸ್ಟ್ ಗೇಟ್ಗೆ ಹಳೆ ಚೈನ್ ಅಳವಡಿಕೆ ಮಾಡಿ ಮತ್ತೆ ಅನಾಹುತ ಆದ್ರೆ ಯಾರು ಹೊಣೆ? ಹೊಸ ಕ್ರಸ್ಟ್ ಗೇಟ್ಗಳ ಜೊತೆಗೆ ಹೊಸ ಚೈನ್ ಅಳವಡಿಕೆ ಮಾಡಿ ಕ್ರಸ್ಟ್ ಗೇಟ್ಗಳನ್ನ ಕೂಡಿಸಿ ಅಂತ ಒತ್ತಾಯ ಮಾಡಿದ್ದಾರೆ. ಕೆ ಸುರೇಶ್ ಚೌಹಾಣ್,